ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಸನ್ ಉಂಡೆನ ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಭಾಳನೇ ಟೇಸ್ಟಿಯಾಗಿರುತ್ತೆ. ಸೊ ಈಸಿಯಾಗಿದೆ, ಮೆಥಡ್ ಕೂಡ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಒಂದು ಕರೆಕ್ಟ್ ಪರ್ಫೆಕ್ಟ್ ವಿಧಾನದಲ್ಲಿ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ನೋಡ್ಕೊಂಬನ್ನಿ. ಇವಾಗ ಇಲ್ಲಿ ನಾನು ಒಂದು ಪ್ಯಾನ್ಗೆ 1 ಗ್ಲಾಸ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಫುಲ್ಲು ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಉರಿಯಲ್ಲೇ ಮಾಡ್ಕೋಬೇಕು ಇದನ್ನು ಭಾಳ. ನೋಡ್ತಾ ಇರ್ಬೋದು. ಸೊ ನಾನು ಇವಾಗ ಫುಲ್ಲು ನಿಧಾನ ಉರಿಯಲ್ಲಿ, ಏಕೆಂದರೆ ಇದು ಕಡಲೆ ಹಿಟ್ಟು ಬಂದುಬಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ನೀವು ಇದನ್ನು ನಿಧಾನವಾಗಿ ಹುರ್ಕೋಬೇಕು ಇದನ್ನು. ಸೊ ನಿಮಗೆ ಆವಾಗಲೇ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಲರ್ ಕೂಡ ಅಷ್ಟೇ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೀವು ನಿಧಾನ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ನಾನು ತುಪ್ಪ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್. ನಾನಂದರೆ ತುಪ್ಪ ಒಟ್ಟಿಗೆ ಒಂದೇ ಸಲ ಹಾಕಿ ನಾನು ಕಲಿಸೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪನ ನೀವು ನಿಧಾನವಾಗಿ ಹಾಕ್ಕೊಂಡು ಕಲಿಸ್ತಾ ನೀವು ಮಿಕ್ಸ್ ಮಾಡ್ಕೊತ ಹೋಗಬೇಕು ಇದನ್ನು. ಸೊ ಒಂದೇ ಸಲ ಹಾಕಿದರೆ ನಿಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಅದಕ್ಕೆ ನಿಮಗೆ ಐಡಿಯಾ ಬರಲಿ ಅಂಥೇಳಿ ನಾನು ನಿಮಗೆ ಸ್ವಲ್ಪ ಹಾಕಿ ನಾನು ನಿಮಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಏನಿಲ್ಲ ಅಂದರೆ ನೀವು ಟೀ ಕುಡಿಯೋ ಗ್ಲಾಸಿಂದ 3/4 ಕಪ್ಪು ನಾನು ತುಪ್ಪನ ಯೂಸ್ ಮಾಡಿದ್ದೀನಿ ಇದಕ್ಕೆ. ಸೊ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಒಂದೇ ಸಲ ಹಾಕಿದರೆ ನಿಮಗೆ ಗೊತ್ತಾಗೋದಿಲ್ಲ, ಕೆಡೋ ಸಾಧ್ಯತೆಯೇ ಇರುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಲ್ಪನೇ ಹಾಕ್ಕೊಂಡು ನಿಧಾನ ಉರಿಯಲ್ಲಿ ಇಟ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಾನು ಅರ್ಧ ಗ್ಲಾಸಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಇದ್ದರೆ ಮನೆಯಲ್ಲೇ ಸಕ್ಕರೆನ ಪುಡಿ ಮಾಡ್ಕೋಬೋದು. ಗ್ರೈಂಡ್ ಮಾಡಿಕೊಂಡು ನೀವು ನೈಸ್ ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆನೂ ಅಷ್ಟೇ ನಾನು ಸ್ವಲ್ಪ ಹಾಕಿ ಕಲಿಸ್ತಾ ಇದ್ದೀನಿ. ಸೊ ನೀವು ಅಷ್ಟೇ, ಬಟ್ ಅರ್ಧ ಗ್ಲಾಸ್ ಅಂತೂ ಪರ್ಫೆಕ್ಟಾಗಿ 1 ಗ್ಲಾಸ್ ಕಡಲೆ ಹಿಟ್ಟಿಗೆ ಅರ್ಧ ಗ್ಲಾಸ್ ನಿಮಗೆ ಸಕ್ಕರೆ ಪುಡಿ ಹೋಗುತ್ತೆ, ಅರ್ಧ ಗ್ಲಾಸು. ಸೊ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೂ ಅಷ್ಟೇ ನಿಧಾನ ಉರಿಯಲ್ಲೇ ನಾವು ಮಾಡ್ಕೋಬೇಕು. ಇದು ಫುಲ್ ಆಗೋವರೆಗೂ ನಾವು ನಿಧಾನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕು. ಸಕ್ಕರೆ ಹಾಕಿದ್ದೀನಿ. ಇವು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತ ಹೋಗ್ತೀನಿ ನೀಟಾಗಿ. ನಿಮಗೆ ಅದೆಲ್ಲ ಹಸಿ ಸ್ಮೆಲ್ ಕೂಡ ನೀಟಾಗೆಲ್ಲ ಹೋಗಿಬಿಡುತ್ತೆ. ಕಡಲೆ ಹಿಟ್ಟದು ಆಗಲಿ ಎಲ್ಲದು ನೀಟಾಗಿ ಒಂದು ಒಳ್ಳೆ ಫ್ರಾಗ್ನೆನ್ಸ್ ಬರುತ್ತೆ, ಟೇಸ್ಟೂ ಬರುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಇದು ನಿಧಾನ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು. 1 ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕಿದ್ದೀನಿ. ತುಪ್ಪ ನಾನು ಏನಿಲ್ಲ ಅಂದರೂ ಟೀ ಕುಡಿಯೋ ಗ್ಲಾಸಿಂದ 1/4 ಕಪ್ಪು ನಾನು ತುಪ್ಪ ಹಾಕಿದ್ದೀನಿ. ಇವಾಗ ಈ ಕನ್ಸಿಸ್ಟೆನ್ಸಿ ಬರಬೇಕು. ನೋಡ್ತಾ ಇದ್ದೀರಲ್ವ, ಉಂಡೆ ಕಟ್ಟೋಷ್ಟು ಈ ಕನ್ಸಿಸ್ಟೆನ್ಸಿ ಬರಬೇಕು. ನೋಡ್ತಾ ಇದ್ದೀರಾ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದೇ ರೀತಿ ನಿಮಗೆ ಬಂದರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಆಗಬೇಕು, ಇಲ್ಲಾಂದರೆ ಸುಡುತ್ತೆ ಕೈಗೆ. ಸೊ ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ಇದನ್ನು ತೊಗೊಂಡು ಉಂಡೆ ಮಾಡ್ಕೋಬೋದು. ಸಕ್ಕರೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಯಾವಾಗಲೂ. ಸೊ ಇವಾಗೆಲ್ಲ ಚೆನ್ನಾಗಿ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಇದು ಫುಲ್ ತಣ್ಣಗಾದ್ಮೇಲೆ ನಾನು ಇವಾಗ ಉಂಡೆ ಕಟ್ತಾ ಇದ್ದೀನಿ. ಸೊ ಉಂಡೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ ಕೂಡ ಅಷ್ಟೇ. ಸೊ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೇ ಇರುತ್ತೆ, ಪರ್ಫೆಕ್ಟಾಗಿ ಶೇಪ್ ಬರ್ತದೆ. ಸೊ ಇವಾಗ ಇದಾಗಿದೆ. ಇವಾಗ ನಾನು ಡ್ರೈ ಫ್ರೂಟ್ಸ್ನ ಇಡ್ತಾಯಿದ್ದೀನಿ ಮೇಲೆ, ಉಂಡೆ ಮೇಲೆ. ಸೊ ನಿಮಗೆ ನಿಮ್ಮ ಹತ್ರ ಯಾವುದಿದೆ ಅದೇ ಇಟ್ಕೋಬೋದು. ನಾನು ಪಿಸ್ತಾ ಇಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಲೈಕ್ ಆಯ್ತು ಅಂದರೆ ಲೈಕ್ ಮಾಡಿ. ನೀವು ಕೂಡ ಒಮ್ಮೆ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬರುತ್ತೆ. ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.